ಎಲ್ಲಾರ್ಗೂ ಜೈ ಭೀಮ್. ನಮ್ಮ ರಾಜ್ಯ ಸರ್ಕಾರದವ್ರಿಗೂ ನಮ್ಮ ತಾಲೂಕು ಎಮ್ ಎಲ್ ಎ ಆದ ನಮ್ಮ ರೂಪಕಲಾ ಮೇಡಮ್ ಅವ್ರಿಗೆ, ನಮ್ಮ ಡಿ ಸಿ ಸಾಹೇಬರು, ಕೋಲಾರ ಡಿಸ್ಟ್ರಿಕ್ಟ್ ಡಿ ಸಿ ಸಾಹೇಬ್ ರವಿ ಸರ್ ಅವರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಾದ ನಮ್ಮ ಸಂಘಟನಾ ಅಧ್ಯಕ್ಷರು ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ ನಾವು. ಈಗ ನಿಮ್ಗೆಲ್ಲರಿಗೂ ಗೊತ್ತು, ನಮ್ಗೆ ಜಾಗ 9 ಎಕರೆ ಮಂಜೂರಾಗಿ ಅದು ಅಜಪ್ನಲ್ಲಿ ಆಯ್ತು, ಅದು ಇಂಡಸ್ಟ್ರಿಯಲ್ ಜಾಗನ ಆಯ್ತು. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮಗೆ ಸ್ವಲ್ಪ ನಿಧಾನ ಮಾಡಿದ್ರು, ಆ ಮೀಟಿಂಗ್ ಈ ಮೀಟಿಂಗ್, ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ. ನನ್ಗೊಂಥರ ಬೇಜಾರಾಯ್ತು, ಇಷ್ಟು ಕಷ್ಟಪಟ್ಟು ನಮ್ಗೆ ಜಾಗ ಬರುತ್ತೆ ಇಲ್ಲ ಒಂದು ಡೌಟ್. ನಾವು ಹೈಕೋರ್ಟ್ಗೆ ಹೋಗಿ ನಾನು ಅಲ್ಲಿ ನಮ್ಮ ಕೇಸ್, ನಮ್ಮ ಜಾಗ ಬಗ್ಗೆ ಅಲ್ಲಿ ನಾವು ಲಾಯರ್ ಇಕ್ಕಿ ಅಲ್ಲಿ ವಾದ ಮಾಡಿದ್ದಕ್ಕೆ ಅವರು ನಾವು ಡಿ ಸಾಹೇಬ್ರಿಗೆಲ್ಲ ಒಂದು ಲೆಟರ್ ಕಳಿಸಿ ಇವ್ರು ಕೊಟ್ಟಿದ್ದೆ ಯಾಕೆ ಕೊಟ್ಟಿಲ್ಲ ಅಂತ ಆಕ್ಷನ್ ತಗೊಂಡ್ರು. ಆಮೇಲೆ ನಮ್ಮ ಡಿ ಸಿ ಸಾಹೇಬ್ರು ಬಂದು 4 ಎಕರೆ ನಮ್ಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ. 405 ಮನೆಗೆ ಸ್ಕೆಚ್ ಎಲ್ಲ ಆಗಿದೆ, ಎಲ್ಲ ಮಾಡಿಕೊಟ್ರು. ಹಂಗೂ ನಾವು 4 ಎಕರೆ ನಮ್ಗೆ ಸಾಲಲ್ಲ, ಜನ ಜಾಸ್ತಿ ಇದ್ದಾರೆ ಬಡವರು ಅಂತ ಹೇಳ್ದ ನಮ್ಮ ಡಿ ಸಿ ಸಾಹೇಬ್ರು. 6 ಎಕರೆ 6 ಕುಂಟೆ ಇನ್ನೂ ಅಲ್ಲಿ ಇದೆ ಜಾಗ, ಜನ ಇದೆ ನಾವು ಕೊಡ್ತೀವಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ನಮ್ಮ ಜಡ್ಜ್ಮೆಂಟ್ ಅಲ್ಲಿ ಏನಾಯ್ತಂದ್ರೆ ಅದನ್ನು ಸೇರಿ 10 ಎಕರೆ 16 ಗುಂಟೆ ನಮ್ಗೆ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಯಾರ್ಯಾರಿಗೆ ಆಗಿದೆ ಅಂದ್ರೆ ನಮ್ಮ ಒನ್ ಲೈನ್ ಅವರಿಗೆ, ಮಾಡಲ್ ಹೌಸ್ ಅವರಿಗೆ, ವೆಜ್ನಿನ್ ಬ್ಲಾಕ್ ಅವರಿಗೆ, ಟೈಮ್ ಬ್ಲಾಕ್ ಅವರಿಗೆ, ಉರಿಗಮ್ ವಿಲೇಜ್ ಫಿಶ್ ಲೈನ್ ಅವರಿಗೆ, ಚಾಂಪಿಯನು, ಇಲ್ಲಿ NT ಬ್ಲಾಕು, ಮಿಲ್ ಬ್ಲಾಕ್ ಸೆನೆಟ್ ಲೈನ್ ಅಂತಾರೆ, ಮಿಲ್ ಬ್ಲಾಕ್ ಅವ್ರಿಗೆ, ಕ್ಯಾಂಡಿಡೀಸು, ಸ್ವಿಂಗ್ ಬಾರ್ ಲೈನ್ ಎಲ್ಲರಿಗೂ ಆಗಿದೆ. ಈಗ ಅಲ್ಲಿ ನಮ್ಗೆ ನಮ್ಮ ರೂಪ ಮೇಡಮ್ ಅವರಿಂದ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಈಗ ಜಾಗ ಆಮೇಲೆ ಅವ್ರು ಏನ್ ಮಾಡಿದ್ರು, ನಮ್ಮ ಅಫಿಷಿಯಲ್ಸ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕರೆಸಿ ಇವ್ರು ಅಷ್ಟೂರ ಯಾಕೆ ಹೋಗಿದ್ದಾರೆ, ಇದು ಏನಾಯ್ತು ಅಂತ ಅವ್ರು ಬಂದು ಅವ್ರನ್ನ ಕೂಗಿ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಮೇಡಮ್ನೇ ನಮ್ಗೆ ಈ ಜಾಗ ಇಸ್ಕೊಟ್ರು. ಯಾರು ನಮ್ಮ ರೂಪಾ ಮೇಡಮ್ ಅವ್ರಿಗೂ ಧನ್ಯವಾದಗಳು ಹೇಳ್ಬೇಕು, ತುಂಬಾ ಥ್ಯಾಂಕ್ಸ್ನು ಹೇಳ್ಬೇಕು. ಇನ್ನು 36,000 ಜನ ಇದ್ದಾರೆ KGF ಅಲ್ಲಿ ಮನೆ ಇಲ್ಲದೆ, ಅವ್ರಿಗೆ ಎಲ್ಲಾರ್ಗೂ ಮನೆ ಆಗ್ಬೇಕು ಅಂತ ನಮ್ಗೆ ಆಸೆ. ಯಾಕೆಂದ್ರೆ ನಾನು ದಿವಸಾನು ಟ್ರೈನ್ ಅಲ್ಲಿ ಬರ್ತೀವಿ, ಆ ಜನ ಎಷ್ಟು ಕಷ್ಟ ಪಡ್ತಾರೆ. ಬೆಳಗ್ಗೆ ಹೋಗ್ತಾರೆ 4 ಗಂಟೆ, ನೈಟ್ 12 ಗಂಟೆ ಬಂದ ಜನ 2 ಅವರ್ನೇ ಮಲ್ಗೋದವ್ರು. ಅದ್ರಲ್ಲಿ ಅವ್ರಿಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಏನೋ ಮೈನಿಂಗ್ ಮನೇಲಿ ಇದ್ದೀವಿ, ನಾಳೆ ಯಾವ ಮೈನಿಂಗ್ ಅವ್ರು ಬರ್ತಾರೋ, ಕಂಪನಿಯವ್ರು ಬಂದು ಖಾಲಿ ಮಾಡ್ತಾರೋ, ಸಾಲ ಫಲ ಮಾಡಿ ಕಟ್ತೀವಿ ಅಂತ ಇದೆಲ್ಲ ನಮ್ಗೆ ಗೊತ್ತು. ಏನೋ ನಾನು ಇದು ಊರು ಹುಟ್ಟಿ ಬೆಳ್ತಿರೋದ್ರಿಂದ ಆ ಕಷ್ಟ ಈ ಸುಖ ಏನಂತ ನಮ್ಗೆ ಗೊತ್ತು. ಅದರಿಂದ ಇಷ್ಟು ಕಷ್ಟ ಎಲ್ಲ ದಾಟಿ ಬೇರೆ ಯಾರನ್ನಾದ್ರೆ ಕೆಲಸನೇ ಬೇಡ ಬಿಟ್ಟು ಹೋಗಿರೋರು, ನಮ್ಮ ಜನಕ್ಕೋಸ್ಕರ ನಾವು ಅಷ್ಟು ಕಷ್ಟಪಟ್ಟಿನ ತಂದಿದ್ವಿ. ನಮ್ಮ ಮೇಡಮ್ ಹೆಲ್ಪ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಮೇಡಮೇ ನಮ್ಗೆ ಹೆಲ್ಪ್ ಮಾಡಿದ್ದು. ಯಾರು ನಮ್ಮ ರೂಪಕಲಾ ಮೇಡಮ್. ಈಗ 405 ಫ್ಯಾಮಿಲಿ ಕೊಟ್ಟಿದ್ದಾರೆ. 405 ಎಷ್ಟು ಜನ ಆಗಿದ್ರು ಅವ್ರಿಗೆ ಇದೆಯಾ ಇಲ್ಲ ಬೇರೆ ಚೇಂಜ್? ಅವ್ರಿಗೆ ಅವ್ರಿಗೇನು ತೊಂದ್ರೆ ಅವ್ರಿಗೆ ಆಗಿರೋದು. ಇನ್ನು ಜನ ಇದ್ದಾರೆ ಬಡವರು, KGF ಅಲ್ಲಿ 1000 ಇದ್ದಾರೆ. ಫಸ್ಟ್ ಅವ್ರಿಗೆ ಕೊಟ್ಟಿರೋದು. ಅದ್ರಲ್ಲಿ ಇಷ್ಟು ಜನಕ್ಕೆ ಆಗಿದೆ, ಇಷ್ಟು ಏರಿಯಾಗೂ ಆಗಿದೆ. ಈಗ ನಾವು ಇನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶೀರ್ವಾದದಿಂದ ಇಷ್ಟು ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಜನಗಳು ಸಂತೋಷ ಆಗಿದ್ದಾರೆ. ನಮ್ಮ ಮೇಡಮ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪದೇ ಇನ್ನೂ ಹೆಲ್ಪ್ ಅವ್ರು ಮಾಡ್ಬೇಕು. ಅವ್ರು ನಮ್ಗೆ ಸಹಾಯ ಮಾಡಿದ್ರೆ ನಾವು ಅವ್ರಿಗೆ ಎಲ್ಲ ಜನ ಪರವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಅದೇ ತಮ್ಮ ಎಲ್ಲರಿಗೂ ಮಾಡೋಣ. ಇದಕ್ಕೆಲ್ಲ ಕಾರಣ ಮೇಡಮ್ನೇ ಹೇಳ್ಬೇಕು ನಾವು, ಬೇರೆ ಏನಿಲ್ಲ. ನಮ್ಗೆ ಇಷ್ಟು ಕೆಲಸವಾಗಿ ದೂರ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ಜನಗಳು ಸಂತೋಷವಾಗಿದ್ದಾರೆ. ಹೈಕೋರ್ಟ್ 10 ಎಕರೆ ಕೊಡ್ಬೇಕಂತ 10 ಎಕರೆ 16 ಕುಂಟೆ ಆಗಿದೆ, ಮಂಜೂರಾಗಿದೆ. ಇವ್ರು ಕೊಟ್ಟಿರೋದು ಬರೀ 4 ಎಕರೆ. ಅದನ್ನು ಏನಂತ ಕೊಟ್ಟಿದ್ದಾರೆ DC ಸಾಹೇಬ್ರು ಅಂದ್ರೆ 4 ಎಕರೆ ಈಗ ಮಂಜೂರು ಮಾಡಿ. ಯಾಕೆಂದ್ರೆ ಇವರು ಲೇಬರ್ ಆಫೀಸರ್ನ ಮನೆಗೆ ಸರ್ಚ್ ಬಿಟ್ರು. ಅದ್ರಲ್ಲಿ ಏನಾಗಿದೆ, ದಿನಕೂಲಿ ಕಾರ್ಮಿಕರನ್ನ ಯಾರು ಕೆಲ್ಸಕ್ಕೆ ಹೋಗ್ತಾರೋ ಅವ್ರು 300 ಮನೆ ಇದೆ, 300 ಮನೆ ಸಿಲಂಬುಡ್ ಅವ್ರನ್ನ ಕರೆಸಿ 300 ಮನೆಗೆ G+1 ಡಿ ಸಾಹೇಬ್ರು ಕೇಳಿದ್ರು ಮೀಟಿಂಗ್ ಮಾಡಿ. ಅವ್ರಿಗೆ ಎಷ್ಟು ಜಾಗ ಬೇಕಂದ್ರೆ ಅವ್ರು 4 ಎಕರೆ ಅಂತ ಹೇಳಿದ್ರು ನೋಡಿ. ಅದಕ್ಕೋಸ್ಕರ ಮಾಡಿರೋದು. ಯಾರಿಗೆ? ದಿನಕೂಲಿ ಕಾರ್ಮಿಕರಿಗೆ ನಾವು ಮನೇಲಿ ಅಂತಾನೆ ಮಾಡಿರೋದು. ಫಸ್ಟ್ ಜನ ಎಲ್ಲ ಬಡವರು ಮೈನಿಂಗ್ ಮನೇಲಿ ಇದ್ದಾರೆ, ನಿಮ್ಮದಿ ಸಂತೋಷ ಅವ್ರಿಗಿಲ್ಲ.
ಒಂದು ಜನ 10 ಏರಿಯಾ ಸುತ್ಕೊಂಡ್ ಬಂದು ನಮ್ಮ ಮಲಗ ಒಂದ್ ಜಾಗ ಸಂತೋಷ ಇರ್ಬೇಕಲ್ಲ, ನಿಮ್ಮದಿ ಇರ್ಬೇಕಲ್ಲ ನಿದ್ರೆ ಮಾಡಕ್ಕೆ. ಅದಿಲ್ಲ ಅಂತ ನಾವು ಬಂದು ಈ ತರ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವೇನಂತೀವಿ ಅಂದ್ರೆ ಎಲ್ಲರಿಗೂ ಆಗ್ಬೇಕು, ಎಲ್ಲರಿಗೂ ಮನೆ ಆಗ್ಬೇಕು. ಇದು ನಮ್ ಸಂತೋಷ. ಎಲ್ಲಾರು ಹೆಲ್ಪ್ ಮಾಡಿದ್ದಾರೆ. ಈಗ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಏನ ಮೇಡಮ್ ಹೆಲ್ಪಿಂಗ್ ಇದೆ ನಮ್ಗೆ, ಅದರಿಂದ ಅವರು ಮಾಡ್ತಾರೆ. ಎಲ್ಲರಿಗೂ ಆಗ್ಬೇಕಂತ ನಮ್ಮ ಆಸೆ ಇದೆ. ಇದು ಎಲ್ಲ ಖುಷಿಯಾಗಿದ್ವಿ. ಎಲ್ಲರಿಗೂ ಧನ್ಯವಾದ ಹೇಳಿ ಎಲ್ಲರಿಗೂ ನಮಸ್ಕಾರ. ಇದು ನಮ್ಗೆ ಈಗ 4 ತಾಸದ ಹತ್ರ ಹೋಗ್ತಾ ಇದ್ವಿ. ಹೋದ್ರೆ ಅವ್ರು ನಮ್ಗೆ ಗಡಿ ಗುಡ್ಸ್ಬೇಕು, ಈ ಜಾಗ ಇಷ್ಟೇ ಅಂತ ನಮ್ಗೆ ಗಡಿ ಗುಡ್ಸಾದ್ಮೇಲೆ 1 ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಈಗ ತಾಸದಾರ ಕೈಯಲ್ಲಿ ಇದೆ, ಬಂದು ಜಾಗ ತೋರಿಸ್ಬೇಕಲ್ಲ ನಮ್ಗೆ. ಅದು ತೋರಿಸ್ಬಿಟ್ರೆ ಸ್ಲಂಬರ್ ಅವ್ರು ಬಂದು ಮನೆ ಕಟ್ತಾರೆ. ಸರಿ, ಎಲ್ಲರಿಗೂ ನಮಸ್ಕಾರ. ಚಂದ್ರಗನ್ ನಗರ ಅವ್ರಿಗೂ ಆಗಿದೆ, ಯಾಕಂದ್ರೆ ಸಡನ್ ಬರ್ತಾ ಇಲ್ಲ, ಮಾಡ್ತಾರೆ ಅದ್ರಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಇದೆಲ್ಲ ಆದ್ಮೇಲೆ ಈಗ 2 ಬ್ಲಾಕ್ ಅಂತ ಇದೆ ಬಿಷಪ್ ಅಂಡರ್ಸ್ಟ್ಯಾಂಡ್ ಪೆಟ್, ಅವ್ರಿಗೆ ಪತ್ರ ಎಲ್ಲ ಕೊಡ್ಸಿದ್ವಿ. ಅವರು 124 ಮನೆ ಇದ್ದಾರೆ, ಟೋಟಲ್ 200 ಮನೆ ಅವ್ರಿಗೆ ಬರೋ ತಿಂಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಆ ಜನ ಕರ್ಕೊಂಡು ಮೇಡಮ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಈಗ ಡೆಮೊರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮೇಡಮ್ ಹತ್ರ ಹೋಗಿ ಅವ್ರ ಹತ್ರ ಒಂದು ಪರ್ಮಿಷನ್ ತಕೊಂಡು ಅವ್ರ ಕೈಯಿಂದ ಪೂಜೆ, ಇದಕ್ಕೂ ಅವ್ರ ಕೈಯಿಂದ ಟೇಪ್ ಕಟ್ ಮಾಡೋದು, ಅವ್ರ ಕೈಯಿಂದ ಪೂಜೆ ಆಗೋದು, ಜನನ ಅವರೇ ಮನೆ ಒಳಗೆ ಕೀ ಕೊಟ್ಟು ಬಿಡೋದು. ಸರಿ, ನಾನೇನು ದೊಡ್ಡವರು, ಅವ್ರು ದೊಡ್ಡವರು ಮಾಡಿರೋರು ಅವರು. ಅವ್ರಿಗೆ ಒಳ್ಳೆ ನಮ್ಮ ಜನ ಎಲ್ಲ ಅವ್ರಿಗೆ ಸೇರಿ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಬೆಳೀತಾ ಹೋಗ್ಬೇಕು. ಇದು ನನ್ನ ಆಸೆ. ಈಗ ನಿಮ್ಗೆ ಯಾವ ಸರ್ವೆ ನಂಬರ್ ಅಲ್ಲ 29 29 ವಿಲೇಜ್ ಹೆಸರೇ ಇಲ್ಲ ಅಡಂಪಲ್ಲಿ ಮಲಂಪಲ್ಯ ಮಲಂಪಲ್ಲಿ 29 ಸರ್ವೆ ನಂಬರ್. 29 ಸರ್ವೆ ನಂಬರ್. ಎಲ್ಲ ಡೀಟೇಲ್ ಇದ್ರಲ್ಲಿ ಇದೆ, ನಿಮಗೆ ಕೊಡ್ತೀವಿ. ಮೇಡಮ್ ಕೊಡ್ತೀವಿ, ಇಲ್ಲಿ ಕಮಿಷನರ್ ಕೊಡ್ತೀವಿ, BBMP ಕಮಿಷನರ್ ಅವ್ರಿಗೆ, ತಾಸದವ್ರಿಗೆ ಎಲ್ಲರೂ ಕೊಡಕ್ಕೆ ಹೇಳಿದ್ದಾರೆ. ಎಲ್ಲ ತಗೊಂಡು ಹೋಗ್ತಾ ಇದೀವಿ. ನಾಳೆ ಕೋರ್ಟ್ ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಹೋಗ್ತಾನೆ ಆದ್ರೇನು ನಮ್ಮ ಮೇಡಮ್ ಅನ್ಸಿಕಿದ್ದಾನೆ ಅಲ್ಲಿನ ಆಗಿದ್ದು. ಅದಕ್ಕೆ ಮೇಡಮ್ ಹೇಳಿದ್ರೆ ಎಲ್ಲರಿಗೂ ಹೇಳದಂಗೆ, ರಾಜ ಹೇಳಿದ್ಮೇಲೆ ಅಲ್ವಾ ಎಲ್ಲರೂ ಸೇರ್ತಾರಲ್ಲ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.